ತಾವು ಆರ್ಥಿಕ ತಜ್ಞರಾದ್ದರಿಂದ ಬಂಗೇರ ಸರ್, ನೀವು ತೀರಾ ಪೊಲಿಟಿಕ್ಸ್ ಬಗ್ಗೆ ಅಷ್ಟೊಂದು ಯೋಚನೆ ಮಾಡಲ್ಲ ಅಂತ ಅನ್ಸುತ್ತೆ. ಎಲ್ಲವನ್ನು ತಾವು ಪೊಲಿಟಿಕಲ್ ಆ್ಯಂಗಲ್ ಅಲ್ಲಿ ನೋಡಲ್ಲ ಅಂತ ಅನ್ಸುತ್ತೆ. ಬಟ್ ನಾವು ಡೇ ಟು ಡೇ ಲೈಫಲ್ಲಿ ಈ ಥರದ ಪೊಲಿಟಿಕಲ್ ಡೆವಲಪ್ಮೆಂಟ್ಸ್ ಬಗ್ಗೆ ತುಂಬಾ ಗಮನವಿಟ್ಟು ನೋಡೋದ್ರಿಂದ ಉದಾಹರಣೆಗೆ ಮೊನ್ನೆ ತೀರ್ಕೊಂಡ್ರಲ್ಲ ಅಜಿತ್ ಪವಾರ್ ಅವರು ದ ಬೆಸ್ಟ್ ಎಕ್ಸಾಂಪಲ್ ಅಂತ ಅನ್ಸುತ್ತೆ. ಬಂಗೇರ ಅವರೇ, ಅಜಿತ್ ಪವಾರ್ ಅವರ ಮೇಲೆ ಎಷ್ಟು ಕೋಟಿ ಹಗರಣಗಳು, ಎಷ್ಟು ರೇಡ್ಗಳು, ಎಷ್ಟು ಅವರ ಮೇಲೆ ಆರ್ಥಿಕ ಅಪರಾಧಗಳ ದೂರುಗಳು ಎಲ್ಲವೂ ಬಂತು. ಅದಾದ ಮೇಲೆ ಅವರು BJP ಜೊತೆ ಮೈತ್ರಿ ಮಾಡಿಕೊಂಡ ಮೇಲೆ ಅವರು ಉಪಮುಖ್ಯಮಂತ್ರಿಗಳಾದರು, 6 ಸಲ ಉಪಮುಖ್ಯಮಂತ್ರಿಗಳು. ಸೊ ಈ ಥರದ ಹಲವಾರು ಘಟನೆಗಳು ಇವೆ. ಅದನ್ನು ನಾವು ನಿಮಗೆ ಕೇಳೋದು ಸಮಂಜಸ ಅಲ್ಲ, ಆ ಪ್ರಶ್ನೆ ನಿಮಗೆ ಸೂಕ್ತ ಅಲ್ಲ. ರಿಷಿಕ್ ಗೌಡ್ರೆ ಇವತ್ತು ರಿಷಿಕ್ ಗೌಡ್ರೆ ಈಗ ರಿಷಿಕ್ ಗೌಡ್ರೆ ಈಗ ಇಲ್ಲಿ ಬಹಳಷ್ಟಿವೆ. ಇವತ್ತು CJ ರಾಯ್ ಅವರು ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದವರು, ಅವರಿಗೆ ಒಂದಿಷ್ಟು ಏನಾದರೂ ಅಕ್ರಮಗಳಾದರೆ ನಮ್ಮ ತನಿಖಾ ಸಂಸ್ಥೆಗಳು, ಸ್ವಾಯತ್ತ ಸಂಸ್ಥೆಗಳು ಹದ್ದಿನ ಕಣ್ಣಿಟ್ಟು ಕಾಯ್ತವೆ ಅನ್ನೋದು ಅವ್ರಿಗೇನು ಗೊತ್ತಿಲ್ಲದೆ ಇರುವಂಥ ವಿಚಾರ ಏನು ಅಲ್ಲ, ಗೊತ್ತಿರುವಂತಹ ವಿಚಾರನೇ. ಮತ್ತು ಈ ಥರದ ಅಕ್ರಮಗಳಾದಂಥ ಸಂದರ್ಭದಲ್ಲಿ ಅದರಿಂದ ಹೊರಗಡೆ ಬರೋದಕ್ಕೆ ಬೇಕಾದಂಥ ಮಾರ್ಗೋಪಾಯಗಳನ್ನು ಕೂಡ ಅವ್ರು ಕಂಡುಕೊಂಡಿರ್ತಾರೆ. ಯಾಕೆ ಅಂತಂದರೆ ಇಷ್ಟು ಕೋಟಿಗಳ ಒಡೆಯ ಅವ್ರಿಗೆ ಏನೂ ಗೊತ್ತಿಲ್ಲದೆ ಏನಿಲ್ಲ. ಇದು ಕೇವಲ ಆರ್ಥಿಕ ಅಪರಾಧಗಳ ವಿಚಾರ ಮಾತ್ರ ಆಗಿರದೆ ಇನ್ನೂ ಬೇರೆ ಎಲ್ಲ ವಿಚಾರಗಳು ಇದ್ದಿರಬಹುದು. ಯಾಕೆಂದರೆ ಕೇವಲ ಆರ್ಥಿಕ ಅಪರಾಧಗಳ ವಿಚಾರ ಆಗಿದ್ದಿದ್ದರೆ ಅದರಿಂದ ಹೊರಗಡೆ ಬರುವುದು ಅಥವಾ ಅದಕ್ಕೆ ಬೇಕಾದಂಥ ಫೈನ್ ಕಟ್ಟುವುದು ಮತ್ತು ಅದನ್ನು ಕೋರ್ಟ್ಗಳಲ್ಲಿ ವ್ಯಾಜ್ಯಗಳನ್ನು ಹೂಡಿ ಅದನ್ನು ಬಗೆಹರಿಸಿಕೊಳ್ಳೋದು ಅದೆಲ್ಲ ಗೊತ್ತಿರುತ್ತೆ ಡೇ ಟು ಡೇ ಲೈಫಲ್ಲಿ. ಸೊ ನನಗನಿಸಿದ ಮಟ್ಟಿಗೆ ಇದು ಕೇವಲ ಆರ್ಥಿಕ ಅಪರಾಧ ಮಾತ್ರ ಹೆದರಿ ಅವರು ಆತ್ಮಹತ್ಯೆ ಮಾಡಿಕೊಂಡ್ರೋ ಅಥವಾ ಅದರ ಆಚೆಗೆ ಬೇರೆ ಏನಾದರೂ ಇದೆಯೋ? ಯಾಕೆಂದರೆ ತುಂಬ ಇಷ್ಟು ದೊಡ್ಡ ಸಾಮ್ರಾಜ್ಯ ಕಟ್ಟಿದವ್ರಿಗೆ ಈ ಥರದ ರೇಡ್ಸು, ಈ ಥರದ ಕಾನೂನು ಪ್ರಕ್ರಿಯೆಗಳೆಲ್ಲ ಗೊತ್ತಿದೆ, ಅವ್ರಿಗೆ ಗೊತ್ತಿಲ್ಲದೇ ಏನಿಲ್ಲ. ಈಗಿನ ಕಾಲದಲ್ಲಿ ಪ್ರತಿಯೊಬ್ಬರು ಕೆಮಿಕಲ್ ಮಿಶ್ರಣ ಆಹಾರ ತಿಂದು BP ಶುಗರ್ ಬಂತು ಅಂತ ಚಿಂತೆ ಮಾಡ್ತಾರೆ. 24 ಧಾನ್ಯಗಳನ್ನ ನೀರಿನಲ್ಲಿ ನೆನೆಸಿ ನೆರಳಿನಲ್ಲಿ ಒಣಗಿಸಿ ಮಣ್ಣಿನ ಮಡಿಕೆಯಲ್ಲಿ ಹದವಾಗಿ ಹುರಿದು ಸಾಂಪ್ರದಾಯಿಕ ಪದ್ಧತಿಯಲ್ಲಿ ತಯಾರಾಗಿದೆ ಜೀನಿ. BP ಶುಗರ್ ದೂರ ಆಗಬೇಕು ಅಂದ್ರೆ ಪ್ರತಿದಿನ ಜೀನಿ ಕುಡಿಯಿರಿ. ಫಸ್ಟ್ ಆಫ್ ಆಲ್, ಈಗ CJ ರಾಯ್ ಅವರು ಏನು ಸೂಸೈಡ್ ಮಾಡ್ಕೊಂಡಿದ್ದಾರೆ ಮೇಲ್ನೋಟಕ್ಕೆ ಏನು ಕಾಣಿಸ್ತಾ ಇದೆ, ಸಾವಿರಾರು ಜನ ಎಂಪ್ಲಾಯೀಸ್ಗೆ ಕೆಲಸ ಕೊಟ್ಟಂಥವ್ರು, ಅವ್ರಿಗೆ ಅನ್ನ ಹಾಕಿದಂಥವ್ರು. ಸೊ ವಿ ಸ್ಯಾಡ್ಲಿ ರಿಗ್ರೆಟ್ ಇನ್ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಇನ್ನು ಎರಡನೇದು ನೋಡಿ, ಬಿಸ್ನೆಸ್ ಅಂತ ಅಂದಾಗ ಬೇರೆ ಬೇರೆ ಬಿಸ್ನೆಸ್ ಇರುತ್ತೆ, ಯಾವ ಟೈಪ್ ಆಫ್ ಬಿಸ್ನೆಸ್ ಇರುತ್ತೆ, ಅದರಲ್ಲಿ ಎಷ್ಟು ನಿಮಗೆ ಇನ್ಕಮ್ ಟ್ಯಾಕ್ಸ್ ಅಂಡರ್ ನೀವು ವೈಟ್ ಅಂಡ್ ಬ್ಲ್ಯಾಕ್ ಅಂತ ನಾವು ಏನು ಹೇಳ್ತೀವಲ್ವಾ, ಅದನ್ನು ಕೂಡ ನಾವು ಗಮನಿಸಬೇಕಾಗುತ್ತೆ. ಇಲ್ಲಿ CJ ರಾಯ್ ಅವ್ರದ್ದು ಮೇನ್ ಬಿಸ್ನೆಸ್ ಇದು ರಿಯಲ್ ಎಸ್ಟೇಟ್ ಡೆವಲಪ್ಮೆಂಟ್ ಬಿಸ್ನೆಸ್. ಸೊ ನಿಮಗೆ ರಿಯಲ್ ಎಸ್ಟೇಟ್ ಬಿಸ್ನೆಸ್ ಡೆವಲಪ್ಮೆಂಟ್ ಅಲ್ಲಿ ಇರಬೇಕಾದ್ರೆ ಯಾವಾಗಲೂ ನಿಮಗೆ ಯಾಕೆ IT ರೇಟ್ಸ್ಗಳು ಮ್ಯಾಕ್ಸಿಮಮ್ ಬಿಲ್ಡರ್ಸ್ ಅಂಡ್ ಲ್ಯಾಂಡ್ ಡೆವಲಪರ್ಸ್ ಮೇಲೆ ಆಗುತ್ತೆ ನಿಮಗೆ ಅಂತ ಹೇಳಿದ್ರೆ, ಈ SR ವ್ಯಾಲ್ಯೂ ಅಂತ ಬೇರೆ ಇರುತ್ತೆ, ಮಾರ್ಕೆಟ್ ವ್ಯಾಲ್ಯೂ ಅಂತ ಬೇರೆ ಇರುತ್ತೆ. ಸೊ ನಿಮಗೆ ಇಲ್ಲಿ ಈ SR ವ್ಯಾಲ್ಯೂಗೆ ಇವ್ರು ಏನು ಆಡಿಟಿಂಗ್ ಮಾಡ್ತಿರ್ತಾರೆ ಪ್ರತಿ ವರ್ಷ, ಅದಕ್ಕೆ ದೇ ವಿಲ್ ಬಿ ಅಂಡರ್ ದ ಸೇಫ್. ಬಟ್ ನಿಮಗೆ ಈ ಬ್ಲ್ಯಾಕ್ ಮನಿ ಏನಿರುತ್ತೆ ನೋಡಿ, ಕ್ಯಾಶಲ್ ಕಾಂಪೋನೆಂಟ್ ಅಲ್ಲಿ ತಗೊಂಡಿರ್ತಾರೆ ನೋಡಿ, ಅದಕ್ಕೆಲ್ಲೂ ಆಡಿಟಿಂಗ್ ಆಗಿರಲ್ಲ ನಿಮಗೆ. ಅದು ನಿಮ್ಗೆ ಏನಾಗುತ್ತೆ, ಅಕ್ಯುಮುಲೇಟ್ ಆಗ್ತಾ ನಿಮಗೆ ಇಟ್ ವಿಲ್ ಬಿಕಮ್ ಎ ಹ್ಯೂಜ್ ಮೆಸ್ ಅಂತಾನೆ ಹೇಳ್ತೀನಿ ನಿಮಗೆ. ಈಗ ಇವರು ಈ IT ರೈಡ್ ಎಲ್ಲೇ ಆಯಿತು, ಯಾವಾಗ ಆಯಿತು, ಏನು ಇದ್ರ ಹಿನ್ನೆಲೆ ನೋಡೋದಾದ್ರೆ, ನಿಮಗೆ ಕೇರಳದಲ್ಲಿ ಇವರೊಂದು 150 ಯೂನಿಟ್ ಇರುವಂಥ ಒಂದು ಪ್ರಾಜೆಕ್ಟ್ನ ಮಾಡ್ತಾರೆ. ಅದರಲ್ಲಿ ಸಾಕಷ್ಟು ವೈಲೇಷನ್ಸ್ ಇರುತ್ತೆ. ಸೊ ಆ ವೈಲೇಷನ್ಸ್ ಪ್ರಕಾರ ಇದು ಮೊನ್ನೆ ಕಳಿಸಿರುವಂಥ ನೋಟಿಸ್ ಅಲ್ಲ, ಇವರಿಗೆ ಇದ್ರ ಹಿಂದೆ ಕಳಿಸಿರುವಂಥ ನೋಟಿಸ್ ಇದು. ಸೊ ಆ ನೋಟಿಸ್ಗೆ ಇವರು ಸರಿಯಾಗಿ ಉತ್ತರ ಕೊಟ್ಟಿಲ್ಲ, ಸರಿಯಾಗಿ ರೆಸ್ಪಾನ್ಸ್ ಮಾಡಿಲ್ಲ. ಸೊ ಅದರ ವಿಚಾರವಾಗಿ ಕೇರಳ IT ಟೀಮ್ ಅವರು ಬ್ಯಾಂಗ್ಳೂರ್ ಆಫೀಸ್ ಬರ್ತಾರೆ, ನಿಮ್ಗೆ ರ್ಯಾಂಕ್ ಬೋರ್ಡ್ ರೋಡ್ ಇರೋವಂಥದಕ್ಕೆ. ಅದು ಏನು ನಿಮಗೆ ವಿತ್ ಇನ್ಫಾರ್ಮೇಶನ್. ಈಗ ಬೇರೆ ನಮ್ಮ ಸ್ನೇಹಿತರು ಹೇಳ್ತಾ ಇದ್ರು ಅಥವಾ ಮಾಧ್ಯಮದಲ್ಲಿ ಕೂಡ ಎಷ್ಟೋ ಸತಿ ಬರ್ತಾ ಇತ್ತು, ಅವ್ರಿಗೆ ಇನ್ಫಾರ್ಮೇಷನೇ ಇರಲಿಲ್ಲ ಅಂತ ಅಂದ್ಬಿಟ್ಟು. ಬಟ್ ಅವ್ರಿಗೆಲ್ಲ ಇನ್ಫಾರ್ಮೇಷನ್ ಇತ್ತು, ಹಿ ವಾಸ್ ವೆಲ್ ವರ್ಸ್ಡ್ ಆಫ್ ದ ಇನ್ಫಾರ್ಮೇಷನ್. ಒಂದು ಎರಡನೇದು, ಇವರು ನವೆಂಬರಲ್ಲಿ ಬರ್ತಾರೆ, ಲ್ಯಾಂಗ್ಫೋರ್ಡ್ ರೋಡಲ್ಲಿ ಬಂದ್ಬಿಟ್ಟು IT ರೇಡ್ ಆಗುತ್ತೆ, ಕಂಪ್ಲೀಟ್ ಮಾಹಿತಿ ಅವ್ರಿಗಿರುತ್ತೆ. ಆ ಟೈಮಲ್ಲಿ ರಾಯ್ ಅವ್ರು ಇರಲ್ಲ, ದುಬೈಲಿ ಇರ್ತಾರೆ. ಸೊ ಈ ಎಲ್ಲ ರೇಡ್ ಆದ ಮೇಲೆ ನಿಮಗೆ ರಾಯ್ ಅವ್ರೇನು ಸುಮ್ಮನೆ ಕುತ್ಕೊಳ್ಳಿಲ್ಲ, ಅವರು ನಿಮಗೆ ಹೈಕೋರ್ಟಲ್ಲಿ ರಿಟ್ ಪಿಟಿಷನ್ ಹಾಕ್ತಾರೆ ಅಗೇನ್ಸ್ಟ್ ದ IT. ಸೊ ನಿಮಗೆ ಇವರು ಅಯ್ಯೋ ಆಲ್ ಆಫ್ ಸಡನ್ ಬಂದ್ಬಿಟ್ರು, ನನಗೆ ಉಸಿರಾಡಕ್ಕೆ ಟೈಮ್ ಕೊಡ್ಲಿಲ್ಲ, ಅಯ್ಯೋ ನನಗೆ ಬಂದು ಹಿಡ್ಕೊಂಡ್ಬಿಟ್ರು ಅಂತ ಏನಿಲ್ಲ. ಈ ಹ್ಯಾಡ್ ಎನಫ್ ಟೈಮ್. ನಿಮಗೆ ಜಾನ್ವರಿ ಫಸ್ಟ್ ವೀಕ್ ಅಲ್ಲ, ಡಿಸೆಂಬರ್ 18ಕ್ಕೆ ಅವರು ವಾಪಸ್ ತಗೊಂತಾರೆ. 16th ನಿಮಗೆ IT ಅಗೇನ್ಸ್ಟ್ ನಿಮ್ಗೆ ಹೈಕೋರ್ಟ್ ಅಲ್ಲಿ ರಿಟ್ ಫೈಲ್ ಮಾಡಿಬಿಟ್ಟು
ಎರಡೇ ದಿವಸಕ್ಕೆ ವಿತ್ ಮೆಮೋ ನಿಮ್ಗೆ ಕೇಸ್ ಜಸ್ಟ್ ವಾಪಸ್ ತಗೊಳ್ಳಲ್ಲ, ಮೆಮೋ ಫೈಲ್ ಮಾಡ್ಬಿಟ್ಟು ಇವ್ರು ವಾಪಸ್ ತಗೊಳ್ತಾರೆ. ಯಾಕೆ ವಾಪಸ್ ತಗೊಂಡ್ರಿ ನೀವು? ವಾಟ್ ವಾಸ್ ದ ಕಾನ್ಸ್ಪಿರೆನ್ಸಿ ಬಿಹೈಂಡ್ ದಟ್? ಇಫ್ ಯು ಆರ್ ಸೋ ಕ್ಲೀನ್ ಹ್ಯಾಂಡೆಡ್ ಅಂತ ಹೇಳಿದ್ರೆ ನೀವು ಹೈಕೋರ್ಟ್ ಅಲ್ಲಿ ರಿಟ್ ಪಿಟಿಷನ್ ಹಾಕಿದ ತಕ್ಷಣ ಸ್ಟ್ಯಾಂಡ್ ಬೈ ಇಟ್. ನಿಮ್ಗೆ ಕೋರ್ಟ್ ಪ್ರೊಟೆಕ್ಷನ್ ಕೊಡ್ತಾ ಇತ್ತು, ಕೋರ್ಟ್ ಸ್ಟೇ ಕೊಡ್ತಾ ಇತ್ತು, ಹೈಕೋರ್ಟ್ ಸುಪ್ರೀಂ ಕೋರ್ಟ್ ಹೋಗೋದಾಗಿತ್ತು ನೀವು. ಇಫ್ ಯು ಆರ್ ವೆರಿ ಕ್ಲೀನ್ ಹ್ಯಾಂಡೆಡ್ ಅಂತ ಇದ್ರೆ ನೀವು ಯಾಕೆ ಎರಡೇ ದಿವಸಕ್ಕೆ ಮೆಮೋ ಹಾಕ್ಬಿಟ್ಟು ವಾಪಸ್ ತಗೊಂಡ್ರಿ ನೀವು ರಿಟ್ ಪಿಟಿಷನ್? ಸೊ ಡಿಸೆಂಬರ್ 18 ಇದಾಗುತ್ತೆ ಈ ಡೆವಲಪ್ಮೆಂಟ್ಸ್. ಇದೆಲ್ಲ ಆದ್ಮೇಲೆ ಅವ್ರಿಗೆ ಸಾಕಷ್ಟು ಟೈಮ್ ಇರುತ್ತೆ, ಆಲ್ಮೋಸ್ಟ್ 1 ಮಂತ್ ಟೈಮ್ ಇರುತ್ತೆ ಅವ್ರಿಗೆ. January 30th ಏನು ಇವ್ರು ಮತ್ತೆ ಬಂದ್ಬಿಟ್ಟು ರೈಡ್ ಮಾಡ್ತಾರೆ, ಅಲ್ಲಿವರೆಗೂ ನಿಮಗೆ 45 days ಟೈಮ್ ಇರುತ್ತಲ್ವಾ, ನೀವು ಅದನ್ನ ರಿಕವರ್ ಮಾಡ್ಕೋಬಹುದಾಗಿತ್ತು. ಬ್ರೀತಿಂಗ್ ಸ್ಪೇಸ್ ಸಾಕಷ್ಟು ಇತ್ತು ನಿಮಗೆ. ಸೊ ದಟ್ ಈಸ್ ದಿ ಕ್ವಶನ್. ಇಟ್ಸ್ ಈಗ ಅವರು ಹೈಕೋರ್ಟ್ಗೆ ಈ ಒಂದು ದಾಳಿಯನ್ನು ಪ್ರಶ್ನಿಸಿ ರಿಟ್ ಅರ್ಜಿ ಸಲ್ಲಿಸಿದ್ರು, ಆಮೇಲೆ 2 ದಿನದಲ್ಲೇ ಅದನ್ನು ವಾಪಸ್ ತಗೊಂಡ್ರು, ಮತ್ತೆ ಇನಫ್ ಟೈಮ್ ಇತ್ತು ಮತ್ತು ಅದರಿಂದ ಪಾರಾಗಬಹುದಾದಂತಹ ವಿಚಾರಗಳ ಬಗ್ಗೆ ಅವ್ರೇನು ಯೋಚನೆ ಮಾಡಿಲ್ಲ ಅಂತಲ್ಲ, ಮಾಡಿರ್ತಾರೆ. ಅದರ ಪರಿಣಾಮಗಳು ಏನಾಗಬಹುದು ಅನ್ನೋದ್ರ ಬಗ್ಗೆನೂ ಅವ್ರಿಗೆ ಗೊತ್ತಿರುತ್ತೆ. ಬಟ್ ಅದಷ್ಟೇನ ಕಾರಣ ಯಾಕೆ ಅಂತಂದ್ರೆ ಅವ್ರಿಗೆ ಗೊತ್ತಿದೆ ಇಂಥದ್ರಿಂದ ಹೇಗೆ ಹೊರಗಡೆ ಬರ್ಬೋದು ಅನ್ನೋದು ಗೊತ್ತಿದೆ, ಅಥವಾ ಇದರಲ್ಲಿ ಸಿಗಾಕೊಂಡ್ರೆ ಏನಾಗುತ್ತೆ ಅನ್ನೋದು ಗೊತ್ತಿದೆ. ಸೊ ಅಷ್ಟೇ ಕಾರಣಕ್ಕೆ CJ ರಾಯ್ ಅನ್ನೋಂಥವ್ರು ಆತ್ಮಹತ್ಯೆ ಮಾಡ್ಕೊಳ್ತಾರೆ ಅಂತ ಅನ್ಸಲ್ಲ. ಹಾಗಾಗಿನೇ ಇವತ್ತು ಈ ಚರ್ಚೆ ನಡೀತಾ ಇರೋದು. ನೋಡಿ, ಫೈನಾನ್ಷಿಯಲ್ ಇರ್ರೆಗ್ಯುಲಾರಿಟೀಸ್ ಮಾಡಿದ್ರೆ ಏನಾಗುತ್ತೆ, ಅವ್ರಿಗೆ ಆದ ಆಡಿಟಿಂಗ್ ಟೀಮ್ ಇರುತ್ತೆ, ಅವ್ರದ್ದೇ ಆದ ಲೀಗಲ್ ಸೆಲ್ ಇರುತ್ತೆ. ಸೊ ಅವ್ರು ಹೆಲ್ಪ್ ಮಾಡ್ತಾರೆ ಯಾವ ರೀತಿ ಇದನ್ನ ಆಚೆ ಬರ್ಬೇಕಾಗುತ್ತೆ. ಅಥವಾ ವರ್ಸ್ಟ್ ಸಿನಾರಿಯೋ ಅಂತ ಹೇಳಿದ್ರೆ ಇರ್ರೆಗ್ಯುಲಾರಿಟೀಸ್ಗೆ IT ಯಾವ ರೀತಿ ಫೈನ್ ಹಾಕ್ತಾರೆ, ಅಥವಾ ನೀವು ಹೆಂಗೆ ಡೀಲ್ ಮಾಡ್ತೀರಾ ಅದಕ್ಕಿಂತ ದೊಡ್ಡ ಕಾರಣ ಇರಬಹುದು. ಇದ್ರ ಹಿಂದೆ ನಿಮಗೆ ಸನ್ಮಾನ್ಯ DK ರವಿ ಅವರು ಈಗಿಲ್ಲ, ಅವ್ರ ಪಾಪ ಅವರು ಇವರು 40 ಎಕರೆದು ಒಂದು ಸ್ಕ್ಯಾಮ್ ಆಗಿರುತ್ತೆ. ಗೋಮಾಳ ಜಾಗದಲ್ಲಿ ಕೋಲಾರ ನಿಯರ್ ಬೈ ಅಲ್ಲಿ 40 ಎಕರೆ ತಗೊಂಡು ಒಂದು ಲೇಔಟ್ ಡೆವಲಪ್ ಮಾಡಿರ್ತಾರೆ. ಅವತ್ತೇನೆ ಅವ್ರು ರಿಪೋರ್ಟ್ ಬರ್ದ ಹಾಕಿರ್ತಾರೆ ಗೌರ್ಮೆಂಟ್ಗೆ, ಏನಂತ ಇವ್ರು ಮಾಡ್ತಾ ಇರೋದೆಲ್ಲ ಬರೀ ಇರ್ರೆಗ್ಯುಲಾರಿಟೀಸ್ ಅಂತ ಅಂದ್ಬಿಟ್ಟು. ಸೊ ಅವತ್ತು ಕೂಡ ಇವ್ರು ಏನೇನಾಯ್ತು, ಅದಾದ್ಮೇಲೆ DK ಇವ್ರು ಏನೇನಾಯ್ತು ಅದ್ರ ಬಗ್ಗೆ ನಾನು ಚರ್ಚೆ ಮಾಡಕ್ ಹೋಗಲ್ಲ. ಸೊ ಇದು ಹಿಂದೆ ಇದೆ, ಇಟ್ಸ್ ನಾಟ್ ಎ ನ್ಯೂ ಥಿಂಗ್. ಬಟ್ ರಿಷಿಕ್ ಗೌಡ್ರೆ, ಹೌದು ಅಕ್ರಮ ಎಸಗಿದ್ದಾರೆ ಅಂತ ಇಟ್ಕೊಳ್ಳಿ, ಹೈಪೋಥೆಟಿಕಲಿ ನಾವು ಲೆಟ್ ಅಸ್ ಅಸ್ಯೂಮ್, ಇಲ್ದಿದ್ರೆ IT ಎಂಟ್ರಿ ಆಗಲ್ಲ. ಅದಷ್ಟಕ್ಕೆ ಆತ್ಮಹತ್ಯೆ ಮಾಡ್ಕೊಳ್ಳೋ ಮನುಷ್ಯ ಅಲ್ಲ ಅನ್ನೋದೇ ಇವತ್ತಿನ ಡಿಬೇಟ್. ಅದರ ಆಚೆಗೆ ಏನಿದೆ, ತುಂಬಾ ಕಿರುಕುಳ ಆಯ್ತಾ, ಅದರ್ವೈಸ್ ಬೇರೆ ಏನಾದರೂ ವಿಚಾರಗಳು ಮುಂದಿನ ದಿನಗಳಲ್ಲಿ ಹೊರಗಡೆ ಬಂದು ಅದು ಅವರನ್ನ ಅದು ಆರ್ಥಿಕ ಅಪರಾಧಕ್ಕಿಂತ ದೊಡ್ಡ ವಿಚಾರ ಆಗಿರಬಹುದಾ, ಅಥವಾ ಇನ್ನೇನಾದ್ರೂ ಬೇರೆ ಇರಬಹುದಾ, ಅದ್ರ ಬಗ್ಗೆ ತನಿಖೆ ನಡೀಬೇಕು. ಸಾಧ್ಯಾಸಾಧ್ಯ ನಮ್ಗೆ ಯಾರಿಗೂ ಗೊತ್ತಿಲ್ಲ. ನಾನು ಒಬ್ಬ ಪತ್ರಕರ್ತಳಾಗಿ ಇದಕ್ಕೆ IT ಅಧಿಕಾರಿಗಳ ಕಿರುಕುಳ ಕಾರಣ, ಅವರು ಟಾಯ್ಲೆಟ್ ನೀರ್ ಕುಡಿಯಕ್ ಬಿಟ್ಟಿಲ್ಲ, ಅವ್ರು ಅದು ಮಾಡಕ್ ಬಿಟ್ಟಿಲ್ಲ, ಇದು ಮಾಡಕ್ ಬಿಟ್ಟಿಲ್ಲ. ಅಲ್ಲ, ಒಂದ್ ನಿಮಿಷ. ಈಗ ಮೋಹನ್ದಾಸ್ ಪೈ ಅವರು ಅದನ್ನೇ ಮಾತಾಡ್ತಾ ಇದ್ದಾರೆ. ಏನ್ ಮಾತಾಡ್ತಾ ಇದ್ದಾರೆ ಅಂದ್ರೆ, ನಿಮ್ಗೆ ಅಧಿಕಾರ ಇದೆ, ನೀವು ರೇಡ್ ಮಾಡಿ ಆರ್ಥಿಕ ಅಪರಾಧಗಳನ್ನ ತಡೆಗಟ್ಟುವ ನಿಟ್ಟಿನಲ್ಲಿ ಸ್ವಾಯತ್ತ ಸಂಸ್ಥೆಗಳು ನಿಮ್ಗೆ ಸಂಪೂರ್ಣ ಅಧಿಕಾರ ಇದೆ. ಬಟ್ ಹೇಗೆ ಮಾಡ್ತಾ ಇದ್ದೀರಾ? ಒಂದು ವೇಳೆ ಅಲ್ಲ, ನೀವು ಈತ ಮುಂದಿನ ದಿನಗಳಲ್ಲಿ ಕೋರ್ಟ್ಗೆ ಹೋಗ್ತಾನೆ, ಕೋರ್ಟಲ್ಲಿ ಇಲ್ಲ ಆತ ಅಪರಾಧ ಎಸಗಿಲ್ಲ ಅಂತ ಪ್ರೂವ್ ಆಗುತ್ತೆ, ಬಟ್ ಇನ್ ಬಿಟ್ವೀನ್ ಆ ಫ್ಯಾಮಿಲಿಗೆ ನೀವು ಕೊಟ್ಟಂತ ಕಿರುಕುಳ, ಒಂದ್ ನಿಮಿಷ, ಇನ್ ಬಿಟ್ವೀನ್ ಆ ವ್ಯಕ್ತಿಗೆ ನೀವು ಕೊಟ್ಟಂತ ಮಾನಸಿಕ ವೇದನೆ, ಇದಕ್ಕೆ ನೀವು ಅಧಿಕಾರಿಗಳಿಗೆ ಏನ್ ಶಿಕ್ಷೆ ಕೊಡ್ತೀರಾ ಅನ್ನೋದ್ರ ಬಗ್ಗೆ ಪ್ರಶ್ನೆ ಮಾಡ್ತಾ ಇದ್ದಾರೆ. ಆ ವೇದನೆ ಅದರ ಹಿಂದೆ ಏನಾದರೂ ಪೊಲಿಟಿಕಲ್ ಅಲ್ಲ, ಅದರ ಹಿಂದೆ ಏನಾದರೂ ಪೊಲಿಟಿಕಲ್ ಮೋಟಿವೇಶನ್ ಏನಾದ್ರೂ ಇದೆಯಾ ಅನ್ನೋದ್ರ ಬಗ್ಗೆನೂ ತನಿಖೆ ನಡೀಬೇಕು ಅನ್ನೋದು ಒತ್ತಾಯ.